ನನ್ನ ಹೆಸರು ಅಭಿಷೇಕ್ ನರಸಗೌಡ ಅಂತ ಶ್ರೀರಾಮ್ಸನ ಹಿಂದೂಸ್ತಾನ್ ರಾಯಬಾಗ್ ತಾಲೂಕು ಅಧ್ಯಕ್ಷರು. ಅಂದ್ರೆ ಏನಾಯ್ತು ಮೊನ್ನೆ ಚಿಕ್ಕೋಡಿ ಎಸಿ ಆಫೀಸ್ಗೆ ಒಬ್ರು ಅಜ್ಜಿ ನ್ಯಾಯ ಕೇಳಕ್ ಹೋದಾಗ 72 ವರ್ಷ ಅಜ್ಜಿಗೆ ಇವರ ಇದೇ ಪರವ ಮಾಡಕ್ ಬಂದಿನ ಹೊರ ಮೀಡಿಯಾ ಅಂತ ಗೌರವದಿಂದ ಮಾತಾಡಿರ್ತಾರೆ ಎಸಿ ಅವರು ಅಂತ. ಅದನ್ನ ನಾನು ಪ್ರಶ್ನೆ ಮಾಡಿ ಇವತ್ತ ಅವ್ರ ಮೇಲೆ ಒಂದು ದೂರು ಕೊಡೋಕೆ ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೆ. ಜಿಲ್ಲಾಧಿಕಾರಿಗಳು ಹೊರಗಡೆ ಇಲ್ಲಿ ಮಿನಿಸ್ಟರ್ ಬಂದಾರಂತ ಹೊರಗಡೆ ಹೋಗಿದ್ದಾರೆ. ಅದಕ್ಕಾಗಿ ನಾ ಅಪ್ಪರ್ ಜಿಲ್ಲಾಧಿಕಾರಿ ಅವ್ರ ಹತ್ರ ದೂರನ್ನು ಕೊಟ್ಟಿದ್ದೀನಿ. ಇಂತ ಸರ್ಕಾರ ಸುತ್ತಲ ಪ್ರಕಾರ ಏನಿದೆ, ಯಾರೇ ಗೌರವ ತೋರಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು, ಶಿಸ್ತು ಕ್ರಮ ಜರುಗಿಸಬೇಕಂತ ಆದೇಶ ಇದೆ. ಆ ಆದೇಶದ ಪ್ರಕಾರ ನಾನು ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ಒಂದು ದೂರ ನೀಡ್ತಾ ಇದ್ದೀನಿ. ಅಪ್ಪರ್ ಜಿಲ್ಲಾಧಿಕಾರಿ ಅವರು ಕೊಟ್ಟಿದ್ದೀನಿ ಈಗಾಗಲೇ ದೂರು. ಅವರು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಈ ಬರುವಂತ ದಿನಮಾನಗಳಲ್ಲಿ ಅವ್ರನ್ನ ಅಮಾನತು ಮಾಡಬೇಕು ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಂತ ನಾವು ಈಗ ಅಪ್ಪರ್ ಜಿಲ್ಲಾಧಿಕಾರಿ ಭೇಟಿಯಾಗಿ ಮಾತಾಡಿದ್ದೀವಿ. ಗೌರವ ತೋರಿದಾರ ಅಂತ ಹೇಳ್ತಿರಲ್ಲ, ಏನಂತ ಮಾತಾಡಿದಾರ? ಏನ್ ನಡಿ ಇಲ್ಲೇನ್ ಪರ ಮಾಡಕ್ ಬಂದೇನ ಹಂಗ ಏನ್ ನಡಿ ಇಲ್ಲೇನ್ ಪರ ಮಾಡಕ್ ಬಂದೆ ಅಂತ ಅಗೌರವದಿಂದ ಮಾತಾಡಿದಾರೆ ಅಜ್ಜಿಗೆ. 72 ವರ್ಷ ಅಜ್ಜಿಗೆ ಕುಂಡತನು ಹೇಳಂಗಿಲ್ರಿ ಅವ್ರು. ಹೊರಗಡೆ ನಡಿ ಇಲ್ಲೇನ್ ಪರ ಮಾಡಕ್ ಬಂದ್ರೆ ಗೌರವ ಕೊಡೋ ಐತೇನಲ್ರಿ. ಯಾವುದೇ ಸರ್ಕಾರ ಕಚೇರಿಗೆ ಹೋದ್ರೆ ನಾವು ಗೌರವ ಕೊಡ್ಬೇಕು. ನಾವು ನಿರ್ದೇಶನ ಅವೆಲ್ಲ ಗೌರವ ಕೊಡ್ಬೇಕು, ಕೊಟ್ಕೊಳ್ಳಕ್ ಕೇರ್ ಕೊಡ್ಬೇಕಂತ ನಿರ್ದೇಶನ ಅದಾವು. ಆ ಯಾವ ನಿರ್ದೇಶನಗಳನ್ನು ಇವ್ರು ಪಾಲನೆ ಮಾಡದೆ ಸರ್ಕಾರದ ಆದೇಶಗಳು ಕಿಮ್ಮತ್ತಿಲ್ಲದೆ ಇದೇನಿಂತ ಅಗೌರವತನ ಮಾಡ್ತಾ ಇದಾರೆ ಸಾರ್ವಜನಿಕರಿಗೆ. ಇನ್ ತನಿಖೆ ಆಗಬೇಕು ಅವ್ರ ಮ್ಯಾಗ. ಮತ್ತೆ ನಮ್ಮ ಕಣ್ಣಿಗೆ ಅಜ್ಜಿದ ಅಷ್ಟೇ ಬಂದಿದೆ, ಇಂತ ಸುಮಾರು ಕೇಸುಗಳಾಗಿದ್ದಾವೆ. ಈಗೆಲ್ಲ ಹೊರ ಬರ್ತದ. ಅವರು ಕರೆ ಮಾಡಿ ಹಾಕಿದಾರೆ, ನಮ್ ಕೆಲಸ ಮಾಡುವರು ಇವ್ರ ನಮ್ಗೆ ತುಂಬಾ ತ್ರಾಸ ಮಾಡ್ತಾ ಇದಾರೆ ಅಂತ ಜನರೆಲ್ಲ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅದರ ಎಷ್ಟಿಂತ ಇದು ಮಾಡಿದ್ದಾರೆ. ಎಲ್ಲರೂ ತಾವು ಯಾರಿಗೂ ಅನ್ಯಾಯ ಆಗಿತ್ತು ಅಂದ್ರೆ ಅವ್ರು ತಾವು ಬಂದು ದೂರನ್ನು ಕೊಡಿ ಎಲ್ಲರೂ ಎಸಿ ವಿರುದ್ಧ. ನಾವು ನಮ್ಮ ಹತ್ರ ನಾವು ಬರ್ತೀವಿ ದೂರ ಕೊಡಕ್ಕೆ. ನಾವು ಇದಕ್ಕೆ ಎಸಿನ ಇಲ್ಲಿ ಸಸ್ಪೆಂಡ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ಈಗ ಒಬ್ಬ ಗೌರ್ಮೆಂಟ್ ಅಧಿಕಾರಿ ಅವ ಸಮಾಜದ ಕೆಲಸ ಮತ್ತು ಸಮಾಜದ ಆಹ್ವಾನ ಸ್ವೀಕಾರ ಮಾಡ್ಬೇಕಾಗಿತ್ತು. ಅದು ಹೆಂಗಂದ್ರೆ ಸೌಜನ್ಯ ರೂಪದಲ್ಲಿ ಸ್ವೀಕಾರ ಮಾಡ್ಬೇಕಾಗಿತ್ತು. ಅದಕ್ಕೆ ಎಷ್ಟು ಮಟ್ಟಿಗೆ ಖಂಡನೆ ಮಾಡ್ತೀರಿ, ಅಥವಾ ಬರುವಂತ ದಿನಗಳಲ್ಲಿ ಹೋರಾಟಗಳನ್ನ ಮಾಡ್ತೀರಾ, ಅಥವಾ ಏನ್ ಮಾಡ್ತೀರಿ? ಸೌಜನ್ಯತೆ ಅಂದ್ರೆ ಅವ್ರಿಗೆ ಆ ಸೌಜನ್ಯತೆ ಮತ್ತು ಗೌರವದ ಪದನ ಗೊತ್ತಿಲ್ಲ ಅಧಿಕಾರಿಗೆ. ಅಂದ್ರೆ ಅವ್ರ ಮನೆಗೆ ಬಂದಾಗ ಏನ್ ನಡಿ ಅಂತಾರ. ಅವ್ರ ಮನೆಗೆ ಬಂದಿಲ್ಲ, ಸಾರ್ವಜನಿಕರ ಆಸ್ತಿ ಇದೆ ಅದು. ನಾವಲ್ಲಿ ನ್ಯಾಯ ಕೇಳಕ್ ಹೋಗಿದ್ದೇವೆ. ನಾವು ಅಲ್ಲಿ ಅವ್ರ ಅಧಿಕಾರಿಗಳು ಸಾರ್ವಜನಿಕರಿಗೋಸ್ಕರ ಇರುವಂತ ಅಧಿಕಾರಿ. ನಮ್ಮ ಟ್ಯಾಕ್ಸ್ ನಲ್ಲಿ ಅವರು ದುಡ್ಡನ್ನು ತಗೋತಾರೆ. ನಮ್ಮ ಸೇವಕರವರು ನಮ್ಮ ಸೇವೆ ಇದ್ ಮಾಡ್ಬೇಕು. ಅವರು ಸಾರ್ವಜನಿಕರ ಏನೋ ಆಗು ಹೋಗೋದನ್ನ ಅವರೆಲ್ಲ ಇದ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾಗುತ್ತೆ. ಏನೇ ಬಂದ್ರು ಇಲ್ಲ ಹೇಳೋದಕ್ಕೊಂದು ರೀತಿ ಇರುತ್ತೆ. ಅಜ್ಜಿ ಆಗಲ್ಲ ಹೀಗ್ ಮಾಡ್ಬೇಕು ಅಂತ ಸೌಜನ್ಯತೆಯಿಂದ ಮಾತನಾಡಬೇಕು. ಆದ್ರೆ ಅವ್ರು ಅದನ್ನು ಬಿಟ್ಟು ಕಿಶಿಂದ ಅವ್ರು ಗುಂಡಾವರ್ತನೆ ಮಾಡ್ದಂಗೆ ಮಾಡ್ತಾರೆ. ಅಂತವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅವ್ರನ್ನ ಅಮಾನತು ಮಾಡ್ಬೇಕಂತ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ನಾವು ಶ್ರೀರಾಮ್ಸನ ಹಿಂದೂಸ್ತಾನ್ ಸಂಘಟನೆ ರಾಯಬಾಗದಿಂದ ಅಭಿಷೇಕ್ ನರಸಗೌಡ ಅಂತ ರಾಯಬಾಗದಿಂದ ಶ್ರೀರಾಮ್ಸನ ಹಿಂದೂಸ್ತಾನ್ ತಾಲೂಕು ಅಧ್ಯಕ್ಷ.